ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವು ಇಂದಿನ ಸಂಚಿಕೆಯಲ್ಲಿ ರಾತ್ರಿ ಆಹಾರ ಹೇಗಿರಬೇಕು ಮತ್ತು ಯಾವ ರೀತಿ ನಾವು ಯಾವ ಸಮಯಕ್ಕೆ ಆಹಾರ ತೆಗೆದುಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಈಗ ರಾತ್ರಿ ಆಹಾರ ಆಯಿತು. ರಾತ್ರಿ ಆಹಾರ ಆದಮೇಲೆ ನಾವೇನು ಮಾಡ್ತೀವಿ? ಮಲ್ಕೋಬೇಕು. ರಾತ್ರಿ ಮಲಗೋ ವಿಧಾನ ಹೇಗೆ ಮತ್ತು ಹೇಗೆ ಮಾಡಬೇಕು, ಯಾವ ರೀತಿ ಮಲ್ಕೋಬೇಕು ಅನ್ನೋದನ್ನು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯಲ್ಲಿ ರಾತ್ರಿ ಊಟ ಮಾಡಿರ್ತೀವಿ. ಊಟ ಮಾಡೋದಕ್ಕೂ ಮಲಗೋದಕ್ಕೂ ಅಟ್ಲೀಸ್ಟ್ 1 ಅವರ್ ಇರಬೇಕು, ಇಲ್ಲ ಅಂತೇಳಿದ್ರೆ 2 ಅವರ್ ಗ್ಯಾಪ್ ಇರಬೇಕು. ಇವಾಗ ಏನಾಗ್ತಾಯಿದೆ, ನಮಗೆ ಕೆಲವ್ರದ್ದು ಪದ್ಧತಿ ಏನಪ್ಪ ಅಂತೇಳಿದ್ರೆ ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ. ಊಟ ಮಾಡಿದ ತಕ್ಷಣ ನಿದ್ದೆ ಕೊಟ್ಟೋಗ್ಬೇಕು. ಇದು ತಪ್ಪು. ಅದಕ್ಕೆ ಪತಂಜಲಿಯವರು ಯೋಗಾನುಶಾಸನಂ ಅಂತ ಹೇಳಿದ್ದಾರೆ. ಯೋಗ ಅಂತೇಳಿದರೆ ಕರ್ಮ, ನಮ್ಮ ಮಾಡೋ ಕರ್ಮಗಳು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ನಾವು ಯಾವ ರೀತಿ ಕರ್ಮ ಮಾಡ್ತೀರೋ ಅದೇ ರೀತಿ ಫಲ ಇರುತ್ತೆ. ನೀವು ಊಟ ಮಾಡಿದ ತಕ್ಷಣ ಮಲಗಿದ್ರೆ ಏನಾಗುತ್ತೆ? ಜೀರ್ಣ ಆಗಲ್ಲ. ಆ ಜೀರ್ಣ ಆಗೋದಕ್ಕೂ ಟೈಮ್ ಬೇಕಲ್ವ. ಅದಕ್ಕೋಸ್ಕರ ಊಟ ಮಾಡಿದ ತಕ್ಷಣ ದಯವಿಟ್ಟು ಮಲಗಬೇಡಿ. ಅಟ್ಲೀಸ್ಟ್ 100 ಹೆಜ್ಜೆ ಅಥವಾ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿನಾದರೂ ನೋಡಿ, ಏನಾದರೂ ಮಾಡಿ. ಊಟ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನು ಮಾಡ್ಕೋಬೇಕು. ಊಟ ಆಗಿದ ತಕ್ಷಣ ದಯವಿಟ್ಟು ಮಲಗಬೇಡಿ. ಕೆಲವು ನಿದ್ದೆ ಅಭ್ಯಾಸ ಆಗಿಬಿಟ್ಟಿದೆ ಸರ್, ಹೇಗೆ ತಪ್ಪಿಸ್ಕೊಳ್ಳೋದು? ಮಾಡಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ, ಅದಕ್ಕೇ ಅದೇ ಯೋಗ ಹೇಳೋದು, ಅಭ್ಯಾಸ ವೈರಾಗ್ಯಂ ತನ್ನಿರೋಧ ಅಂತ ಹೇಳ್ತಾರೆ. ನೀವು ಅಭ್ಯಾಸ ಮಾಡಿದ್ರೆ ಬರುತ್ತೆ. ನೀವು ಅಭ್ಯಾಸನೇ ಮಾಡಲಿಲ್ಲ ಅಂದರೆ ಹೇಳಿದ್ರೆ ಹೇಗೆ ಬರುತ್ತೆ? ನನ್ನ ಕೈಲಿ ಆಗಲ್ಲ ಅಂದರೆ ಆಗಲ್ಲ. ಅದಕ್ಕೆ ದೇವ್ರೇನು ಮಾಡಿಬಿಟ್ಟಿದ್ದಾನೆ, ಎಲ್ಲ ನಿಮ್ಮ ಕೈಲಿ ಕೊಟ್ಬಿಟ್ಟಿದ್ದಾನೆ. ಎಲ್ಲ ಕೊಟ್ಬಿಟ್ಟು ನೀವು ಅದನ್ನು ಉಪಯೋಗಿಸು ಅಂತ ಕೊಟ್ಟಿದ್ದಾನೆ. ಎಲ್ಲ ನಿನ್ನ ಹತ್ರನೇ ಇದೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಲ್ತ್ಕೋಬೇಕು, ಇಲ್ಲ ಹೇಳಿಸ್ಕೋಬೇಕು ಇಲ್ವಾ? ಅದಕ್ಕೋಸ್ಕರ ಪ್ಲೀಸ್ ಊಟ ಆಗಿದ ತಕ್ಷಣ ಮಲ್ಗೋಕ್ಕೆ ಹೋಗಬೇಡಿ. 1 ಗಂಟೆ ಅಥವಾ 2 ಗಂಟೆ ಗ್ಯಾಪ್ ಕೊಡಿ. ಊಟ ಆಗೋದಕ್ಕಿಂತ ಮುಂಚೆ ಯೋಗದ ಅಭ್ಯಾಸ ಏನಾದರೂ ಮಾಡೋದು ಕಲ್ತಿದ್ರೆ ಅಟ್ಲೀಸ್ಟ್ ಕೆಲವು ಪ್ರಾಣಾಯಾಮಗಳನ್ನು ಮಾಡಿ. ನಾನು ನಮ್ಮ ಸಂಚಿಕೆಯಲ್ಲಿ ಆಸನಗಳನ್ನು ಹೇಳ್ಕೊಡ್ತಾ ಹೋಗ್ತೀವಿ. ಆಸನಗಳು ವಿಶೇಷವಾಗಿರುತ್ತೆ ನಿಮಗೆ. ದಯವಿಟ್ಟು ನೋಡೋದನ್ನು ಮರಿಬೇಡಿ. ನಮ್ಮ ಸಂಚಿಕೆಯನ್ನು ಹೀಗೇ ನೋಡ್ತಾ ಇರಿ, ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಕ್ಕತ್ತೆ ಖಂಡಿತ. ಅದು ಏನಂತ ಹೇಳಿದ್ರೆ, ನನ್ನ 30 ವರ್ಷಗಳ ಎಕ್ಸ್ಪೀರಿಯನ್ಸ್, 30-40 ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಏನು ಬಂದಿಲ್ಲ. ಈ ರೀತಿ ಇರುತ್ತೆ, ಈ ಥರ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಅದನ್ನು ಫಾಲೋ ಮಾಡೋದು ನಿಮ್ಮ ಕರ್ತವ್ಯ. ಇದನ್ನು ನಾವು ಅದಕ್ಕೆ ಊಟ ಮಾಡಿದ ತಕ್ಷಣ ಏನು ಮಾಡಬೇಕು? ನಾವು ರಾತ್ರಿ 1 ಅವರ್ 2 ಅವರ್ ಗ್ಯಾಪ್ ಕೊಟ್ಟು ಮಲ್ಕೋಬೇಕು. ಮಲ್ಕೋಬೇಕಾದ್ರೆ ತುಂಬ ಜೋರಾಗಿ ಫ್ಯಾನ್ ಆಫ್ ಮಲ್ಕೋವಂಥ ಅಭ್ಯಾಸ ಕೆಲವರು. ಆದಷ್ಟು ಕಿಟಕಿ ಗಾಳಿನ ತೆಗೀರಿ, ಒಳ್ಳೆ ಗಾಳಿ ಬರಲಿ. ಕೆಲವರು ಎ ಸಿಯಲ್ಲೇ ಮಲ್ಗೋವಂಥ ಅಭ್ಯಾಸ. ಎ ಸಿಯಲ್ಲಿ ಮಲಗಲೇಬೇಕಾಗುತ್ತೆ ಕೆಲವು ಸಿಚುವೇಷನ್ಸಲ್ಲಿ. ಕೆಲವರಿಗೆ ಅಭ್ಯಾಸ ಇರೋಲ್ಲ. ಆದರೆ ಫ್ಯಾನನ್ನು ತುಂಬ ಜೋರಾಗಿ ಹಾಕೋಬದಲು ಸ್ಲೋ ಸ್ಪೀಡಲ್ಲಿ ಇಟ್ಟು ಮಲ್ಕೊಳ್ಳಿ. ಇಲ್ಲಾಂದರೆ ನಿದ್ದೆಗೆ ತುಂಬ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಫ್ಯಾನನ್ನು ಹಾಕಬಾರ್ದು ಅಂತ ಇದೆ. ತಣ್ಣಗಿರೋ ಪ್ಲೇಸಲ್ಲಿ ಮಲಗಬಾರ್ದು, ಇದೇ ಜಾಗದಲ್ಲೇ ಮಲ್ಕೋಬೇಕು ಅಂತ ಇದೆ. ಕೆಲವರು ಏನಪ್ಪ ಅಂತ ಹೇಳಿದ್ರೆ, ಮಲ್ಕೋಬೇಕಾದ್ರೆ ಏನು ಮಾಡ್ತೀರಾ ನೀವು? ಕೆಲವರೆಲ್ಲ ಇಷ್ಟು ಹೈಟ್ ಪಿಲ್ಲೋ, ಅಷ್ಟು ಹೈಟ್ ಪಿಲ್ಲೋ ಹಾಕೋಬಾರ್ದು. ನಿಮ್ಮ ಕತ್ತು ಏನಪ್ಪ ಅಂತೇಳಿದ್ರೆ, ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ, ನಾನು ಯೋಗ ಚಿಕಿತ್ಸಕ ಆಗಿರೋದ್ರಿಂದ ಇವಾಗ ಏನಪ್ಪ ಆಗ್ತಾಯಿದೆ ಅಂತೇಳಿದ್ರೆ, ಎಲ್ಲರಿಗೂ ಕೂಡ ಕತ್ತಿನ ಸಮಸ್ಯೆ ಇದೆ ಜಾಸ್ತಿ. ಏನಕ್ಕಪ್ಪ ಅಂತೇಳಿದ್ರೆ, ಇಡೀ ದಿನ ಮೊಬೈಲ್ ನೋಡ್ತೀವಿ, ಇಡೀ ದಿನ ಕಂಪ್ಯೂಟರ್ ಮುಂದೆ ಇರ್ತೀವಿ, ಇಡೀ ದಿನ ಇರ್ತೀವಿ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಇದ್ರ ಬಗ್ಗೆನೇ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತೀವಿ. ಇವಾಗ ರಾತ್ರಿ ಮಲಗೋದ್ರ ಬಗ್ಗೆ ಮಾತ್ರ ನಿಮ್ಗೆ ಹೇಳಿರ್ತೀನಿ. ರಾತ್ರಿ ಮಲಗೋದು ಏನಪ್ಪ ಅಂತ ಹೇಳಿದ್ರೆ, ತುಂಬ ಎತ್ತರವಾಗಿರೋ ಪಿಲ್ಲೋನ ಇಟ್ಕೋಬಾರ್ದು. ಕೆಲವ್ರು ಹೇಳ್ತಾರೆ, ಸರ್ ನಾನು ಯಾವುದು ಪಿಲ್ಲೋನೂ ಹಾಕ್ಕೊಳ್ಳೋದು ಸರ್, ನಾನು ಹಾಗೇ ಮಲ್ಕೊಳ್ತೀನಿ. ಎರಡೂ ತಪ್ಪು. ಕೆಲವರಿಗೆ ಡಾಕ್ಟ್ರ್ ಸಲಹೆ ಇದ್ದರೆ ಮಾತ್ರ ನೀವು ಹಾಗೆ ಮಲ್ಕೋಬೋದು ಅಷ್ಟೇ ಹೊರತು ನಿಮ್ಮ ಪಾಡಿಗೆ ನೀವೇ ಡಿಸಿಷನ್ಸ್ ತೊಗೊಂಡು ಇಡಬಾರ್ದು. ಅದನ್ನು ಕತ್ತನ್ನು ಪಿಲ್ಲೋ ಏನಪ್ಪ ಅಂತ ಹೇಳಿದ್ರೆ, ಈ ಪಿಲ್ಲೋ ಮಲ್ಕೋಬೇಕಾದ್ರೆ ಈ ಪಿಲ್ಲೋ ನಿಮ್ಮ ಕತ್ತಿಗೆ ಕರೆಕ್ಟಾಗಿ ಶೋಲ್ಡರ್ ಕರೆಕ್ಟಾಗಿ ಬರಬೇಕು. ಕತ್ತು ಸಂಪೂರ್ಣ ನಿಮ್ಮ ದಿಂಬಿನ ಮೇಲೆ ಇರಬೇಕು.
ಜೊತೆಗೆ ಭುಜ ರಿಲ್ಯಾಕ್ಸ್ ಆಗಿರಬೇಕು, ಭುಜನ ಟೈಟಾಗಿ ಇಟ್ಕೊಂಡಿರ್ಬಾರ್ದು. ಕೆಲವರೇನು ಈ ಗುಬ್ಬಚ್ಚಿ ಥರ ಈಗ ಮಲ್ಕೊಳ್ಳೋಂಥ ಅಭ್ಯಾಸ, ಇದರಿಂದನೇ ಎಷ್ಟೋ ಕಾಯಿಲೆಗಳು ಬರುತ್ತೆ. ಮಲ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೆನ್ನೋ ಬರ್ಬೋದು. ಎಕ್ಸಾಂಪಲ್ಸ್ ಸಿಂಪಲ್, ಡೈಜೆಷನ್ ಆಗಲ್ಲ, ತಲೆನೋವು ಬರ್ಬೋದು, ಬೆಳಗ್ಗೆ ಹೇಳ್ಬೇಕಾದ್ರೆ ತಲೆನೋವು ಬರುತ್ತೆ, ಇಲ್ಲಾಂದರೆ ಜೀರ್ಣ ಆಗಿರಲ್ಲ, ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮಲ್ಕೊಳ್ಳೋದ್ರಿಂದ ಒಂದು ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು. ಅದರಿಂದ ಮಲ್ಕೊಳ್ಳೋದನ್ನು ದಿಂಬನ್ನು ಹತ್ರ ಇಟ್ಕೊಳ್ಳಿ, ಫುಲ್ಲು ನಿಮ್ಮ ಹೈಟಿಗೆ ಕರೆಕ್ಟಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಪಿಲೋ ನಿಮ್ಮ. ಅದಕ್ಕೇ ಇವಾಗ ಏನು ಮಾಡಿದ್ದಾರೆ, ಈ ಕೊರ್ಲಾನವರು ಏನು ಮಾಡಿದ್ದಾರೆ, ಕತ್ತಿಗೆ ಕೆಲವು ದಿಂಬುಗಳನ್ನು ಮಾಡಿದ್ದಾರೆ, ಪಿಲೋಸನ್ನು ಮಾಡಿದ್ದಾರೆ. ಅದು ತುಂಬ ಕಾಸ್ಟ್ಲಿ. ಅವರು ಯಾರು ತೊಗೊಳ್ತಾರೆ, ಯಾರು ತೊಗೋಬೇಕು ಅಂತ ಹೇಳಿದ್ರೆ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂತ ಬರುತ್ತೆ, ಕತ್ತಿನ ಸಮಸ್ಯೆ ಇರೋರು. ಸರ್ವಿಕಲ್ ಸ್ಪಾಂಡಿಲೈಟಿಸ್ ಇರೋರಿಗೆ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಕತ್ತು ಹಾಗೆ ಅಲ್ಲಾಡಬಾರ್ದು, ಹಾಗೇ ಇರುತ್ತೆ, ಅದನ್ನು ಕರೆಕ್ಟಾಗಿ ರಿಲ್ಯಾಕ್ಸ್ ಆಗಿರುತ್ತೆ. ಆ ಥರ ಪಿಲೋಸ್ ಇರುತ್ತೆ. ಅದರಿಂದ ಅವರು ಅದನ್ನು ತೊಗೊಂಡು ಆ ಕತ್ತೇನಪ್ಪ ಅಂತ ಹೇಳಿದ್ರೆ ಫುಲ್ ಸಂಪೂರ್ಣ ದಿಂಬಿನ ಮೇಲೆ ಇರಬೇಕು. ಹೇಗಿರಬೇಕು ಮತ್ತು ಈ ಸೈಡ್ ಮೇಲೆ ಕೈ ಹೇಗಿರಬೇಕು, ಕೈ ಎಡಗಡೆ ಭುಜದ ಮೇಲೆ, ಎಡಗಡೆ ರಾತ್ರಿ ಯಾವತ್ತೂ ಮಲ್ಕೊಳ್ಳೋದು ಎಡಗಡೆ ಮಲ್ಕೋಬೇಕು. ಎಡಗಡೆ ಮಲ್ಕೊಂಡಾಗ ನಿಮ್ಮ ಎಡಗಡೆ ಭುಜ ಬಲಗಡೆ ಭುಜದ ಮೇಲೆ ಈ ಥರ ಇರಬೇಕು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ, ಅದನ್ನು ಮಾಡಿ ತೋರಿಸ್ತೀನಿ ನಾನು ಎಪಿಸೋಡಲ್ಲಿ. ಅದನ್ನು ಆ ಥರ ಮಲ್ಕೋಬೇಕು. ರಾತ್ರಿ ಮಲ್ಕೊಂಡಾಗ ಕತ್ತಿನ ಸಮಸ್ಯೆ ಬರಲ್ಲ. ಇಲ್ಲ ಅಂತೇಳಿದ್ರೆ ನಾವು ಮಲ್ಕೊಂಡಾಗ ನಮ್ಮ ಭಂಗಿಗಳು ತುಂಬ ವ್ಯತ್ಯಾಸ ಆಗಿಬಿಡುತ್ತೆ. ಈ ವ್ಯತ್ಯಾಸ ಮಾಡೋದ್ರಿಂದನೇ ಕುತ್ತಿಗೆ ನೋವು, ತಲೆನೋವು ಮತ್ತು ಬೆನ್ನೋವು, ಮಂಡಿ ನೋವು ಬರುವಂಥ ಅವಕಾಶಗಳು ಜಾಸ್ತಿ ಇದೆ. ಎಲ್ಲ ಚೆನ್ನಾಗಿರುತ್ತೆ, ವಾಕಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಮಲ್ಕೊಳ್ಳೋ ವಿಧಾನ ಸರಿ ಇಲ್ಲ. ರಾತ್ರಿ ಎಡಗಡೆನೇ ಮಲ್ಕೋಬೇಕು, ಬಲಗಡೆ ಮಲ್ಕೋಬಾರ್ದು. ಆದರೂ ಒಂದೇ ಸೈಡ್ ತುಂಬ ಹೊತ್ತು ಮಲಗಬಾರ್ದು, ಪ್ಲೇಸಸ್ ಚೇಂಜ್ ಮಾಡಿ. ಒಂದು ಸ್ವಲ್ಪ ಹೊತ್ತು ಎಡಗಡೆ ಮಲ್ಕೊಂಡ್ರೆ, ಸಾರ್ ನಾವು ತುಂಬ ನಿದ್ದೆ ಹೊಟ್ಟೋಗಿರ್ತೀವಿ, ಹೇಗೆ ಮಲ್ಕೊಳ್ಳೋದು ಅಂತ ಒಂದು ಕ್ವಶನ್ಸ್ ಕೆಲವರು ನಮ್ಮ ಹತ್ರ ಕೇಳ್ತಾರೆ. ಆವಾಗ ಏನಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ದಿನ ಮಾತ್ರ ಅಭ್ಯಾಸ ಮಾಡೋವರೆಗೂ ನಿಮ್ಗೆ ಆಗ ಅನಿಸುತ್ತೆ. ಅಭ್ಯಾಸ ಮಾಡೋದಂದರೆ ಆಟೋಮೆಟಿಕ್ಕಾಗಿ ಬಾಡಿ ಹೋಗ್ತಾನೆ ಇರುತ್ತೆ. ಅಭ್ಯಾಸ ಮಾಡಿದ್ಮೇಲೆ ಅದು ಬರುತ್ತೆ. ಅದಕ್ಕೋಸ್ಕರ ರಾತ್ರಿ ಎಡಗಡೆ ಮಲ್ಕೋಬೇಕು. ಬೆಳಿಗ್ಗೆ ಏಳಬೇಕಾದ್ರೆ ಮಧ್ಯೆ ಚೇಂಜ್ ಮಾಡಿ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ, 1 ಗಂಟೆಗೆಲ್ಲ ಚೇಂಜ್ ಮಾಡ್ಕೊ. ಒಂದೇ ಸೈಡು ತುಂಬ ಹೊತ್ತು ಮಲ್ಕಿದ್ರು ಬೆನ್ನೋವು ಭುಜ ನೋವು ಬರೋವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರಿಗೆ ಸರಿಯಾಗಿ ಮಲಗದೇ ಇರೋದ್ರಿಂದನೂ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬರುತ್ತೆ. ಇವಾಗ ಕಂಪ್ಯೂಟರ್ಸ್ ಜಾಸ್ತಿ ಕೆಲಸ ಮಾಡೋರಿಗೆ, ಕತ್ತು ಬಗ್ಸಿ ಯಾವಾಗಲೂ ಮೊಬೈಲ್ ನೋಡ್ತಾ ಇರೋರಿಗೆ, ಅವರಿಗೆಲ್ಲ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ. ಅದೊಂದು ಬಂದರೆ ಸಾಕು, ಎಲ್ಲ ಪ್ರಾಬ್ಲಮ್ಸು ಬರುತ್ತೆ. ಅದು ಈ ಥರ ಮಲ್ಕೋಬೇಕು. ರಾತ್ರಿ ಬೇಗ ಮಲ್ಕೊಂಡು ನೀವು ಏನಪ್ಪ ಅಂತ ರಾತ್ರಿ ಮಲಗಬೇಕಾದ್ರೆ ಕೆಲವು ನಿದ್ದೆ ಬರಲ್ಲ, ನಿದ್ರೆ ಹೊರಳಾಡ್ತಾನೇ ಇರ್ತಾರೆ. ಅದಕ್ಕೆ ಅಥವಾ ಯೋಗ ಗುರುಗಳ ಸಲಹೆ ತಗೊಳ್ಳಿ. ಇಲ್ಲ ಅಂತೇಳಿದ್ರೆ ನಿಮ್ಮ ವೈದ್ಯರನ್ನು ಒಡನೆ ಸಮಾಲೋಚಿಸಿ ಅವ್ರು ಏನು ಸಲಹೆಯನ್ನು ಕೊಡ್ತಾರೆ ಆ ಥರ ಫಾಲೋ ಮಾಡಿ. ಅವರು ಆ ಥರ ಫಾಲೋ ಮಾಡಿದಾಗ ಚೆನ್ನಾಗಿ ನಿದ್ರೆ ಬರುತ್ತೆ. ನೀವು ಎಷ್ಟು ಗಂಟೆಗೆ ಹೋಗ್ಬೇಕಪ್ಪ ಅಂತೇಳಿದ್ರೆ 11 ಗಂಟೆ 12 ಗಂಟೆ ಒಳಗಡೆ ಹೋಗ್ಬೇಕು. ಈ 12 ಗಂಟೆ ಒಳಗಡೆ ಹೋದ್ರೇ ನೀವು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ. ಕೆಲವ್ರು ಏನಾಗುತ್ತೆ, ನಿದ್ರೆ ಬರಲ್ಲ ಅಂದ್ಬಿಟ್ಟು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಮೊಬೈಲ್ ಆನ್ ಮಾಡ್ತಾನೆ ಕೂತ್ಕೊಳ್ತಾರೆ, ವಾಟ್ಸಪ್ ನೋಡ್ತಾನೇ ಇರ್ತಾರೆ, ಅಥವಾ ರೀಲ್ಸ್ ಏನೋ ಬರುತ್ತೆ, ಆ ರೀಲ್ಸ್ ನೋಡ್ತಾನೇ ಇರ್ತಾರೆ. ಎಲ್ಲಿ ನಿದ್ದೆ ಬರುತ್ತೆ? ನಿದ್ದೆ ಬಂದ್ರೂ ಒಂದು ಅರ್ಧ ಗಂಟೆ ಬರುತ್ತೆ ಅಷ್ಟೇ, ಆಮೇಲೆ ನಿದ್ದೆ ಹೋಯ್ತು. ನೀವು ಯಾವಾಗ ನಿದ್ದೆ ಸರಿಯಾಗಿ ಮಾಡಲ್ಲ, ಎಲ್ಲ ಕಾಯಿಲೆಗಳು ಬರುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ, ಸೈಂಟಿಫಿಕ್ಕಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಏನಪ್ಪ ಆಗುತ್ತೆ, ಚೆನ್ನಾಗಿ ನಿದ್ರೆ ಮಾಡಿದ್ರೇ ಬರುತ್ತೆ. ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಬರಲ್ವೇ? ನೀವು ನಿದ್ರೆ ಮಾಡಿದ್ರೆ ತಾನೇ ಫೈಟ್ ವಿತ್ ದ ಡಿಸೀಸ್ ಎನಿಮೀಸ್ ಇಲ್ವಾ? ವೈಟ್ ಬ್ಲಡ್ ಸೆಲ್ಸ್ ಬರಬೇಕಲ್ಲ, ಅದು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಚೆನ್ನಾಗಿ ನಿದ್ರೆ ಮಾಡಿದ್ರೆ. ಇಲ್ಲ ಅಂತೇಳಿದ್ರೆ ಅದು ಉತ್ಪತ್ತಿ ಕಮ್ಮಿ ಆಗುತ್ತೆ. ಆವಾಗೇನಾಗುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ. ನೀವು ನಿದ್ದೆ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿ, ಊಟ ಮಾಡಿ, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಈ ನಿಯಮಗಳನ್ನು ಪತಂಜಲಿಯವರು, ಇದು ನಾನು ಹೇಳಿದ್ದಲ್ಲ, ಇದು ಆಯುರ್ವೇದ ಸೂತ್ರದಲ್ಲಿದೆ. ಮತ್ತು ಇದನ್ನು ಪತಂಜಲಿ ಗುರುಗಳು, ಪತಂಜಲಿ ಮಹರ್ಷಿಗಳು ಹೇಳಿರುವಂಥ ವಿಧಾನ. ಇದನ್ನು ಮಾಡಿದ್ರೆ ಮಾತ್ರ ಆರೋಗ್ಯ ಸುಧಾರಣೆ ಆಗುತ್ತೆ. ಅದಕ್ಕೆ ಶರೀರಂ
ಕುರು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರ ಗಟ್ಟಿಯಾಗಿದ್ದರೆ ನೀವು ಏನಾದರೂ ಮಾಡ್ಬೋದು. ಇನ್ನೊಂದು ಒಂದೇ ಒಂದು ಹೇಳ್ತೀನಿ, ನಾವು ಈ ಮನುಷ್ಯನ ಜನ್ಮ ಪಡಿಬೇಕಾದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬರ್ತೀವಿ ನಮ್ಮ ಹಿಂದೂ ಪ್ರಕಾರ. ಮತ್ತೆ ಹುಟ್ಟೋದು ಬೇಡಪ್ಪ ದೇವರೇ ನನಗೆ ಮೋಕ್ಷ ಕೊಡಪ್ಪ ಅಂತ ಈ ಜನ್ಮದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಇದೆ. ಅದನ್ನು ಬಿಟ್ಬಿಟ್ಟು ನಾವು ಇಲ್ಲದೇ ಇರೋದನ್ನೆಲ್ಲ ಕಲ್ತ್ಕೊಂಡು ನಾವು ಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಝೀರೋ. ಅದಕ್ಕೋಸ್ಕರ ಈ ನಿಯಮಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಠಿಣವಾದ ವ್ರತಗಳಿದೆ, ನಿಯಮಗಳಿದೆ. ಇದಕ್ಕೆ ಯಮ ಅಂತ ಕರಿತೇವೆ, ಅದಕ್ಕೆ ನಿಯಮ ಅಂತ ಕರಿತೇವೆ. ಆ ನಿಯಮನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.